ಈ ಹೊಸ ಅರಮನೆ ಮತ್ತು ಹಳೆ ಅರಮನೆ ಬಗ್ಗೆ ಸ್ವಲ್ಪ ತಿಳಿಸ್ಬೋದು. ಮೈಸೂರಿಗೆ ಮೊದಲು ಒಂದು ಅರಮನೆ ಇತ್ತು, ಸೌಂದರ್ಯ ವಿಲಾಸ ಅಂತ. ಚಿಕ್ಕದಾದಂಥ ಅರಮನೆ. ಎದುರಾಯರು ಮೈಸೂರು ಸಂಸ್ಥಾನವನ್ನು ಶುರು ಮಾಡಿದಾಗ 1399ರಲ್ಲಿ 16ರಿಂದ ಮೈಸೂರಿಗೆ ಬಂದು ಅರಮನೆಯನ್ನು ಕಟ್ಕೊಂಡ್ರು. ಅದು ಒಂದು 200 ವರ್ಷ ಇತ್ತು. 1610ರಲ್ಲಿ ನಾನು ಆಗಲೇ ಹೇಳಿದಾಗ ರಾಜ ಒಡೆಯರು ಶ್ರೀರಂಗಪಟ್ಟಣಕ್ಕೆ ಶಿಫ್ಟ್ ಆದಾಗ ಅಲ್ಲವರು ಒಂದು ಅರಮನೆ ಕಟ್ಕೊಂಡು ಶುರುವಾದಾಗ ಈ ಅರಮನೆ ಖಾಲಿ ಬಿತ್ತು. ಸಿಡಿಲು ಬಡಿದು ಈ ಅರಮನೆ ಜಖಮ್ಮ ಆಯಿತು. 1782ರಲ್ಲಿ ಟಿಪ್ಪು ಸುಲ್ತಾನರು ಡಿಫ್ಯಾಕ್ಟೋ ರೂಲರ್ ಆಗಿ ಅಧಿಕಾರ ತಗೊಂಡಾಗ ಈ ಅರಮನೆಯನ್ನು ಬಿಚ್ಚಿ ನಜರ್ಬಾದಲ್ಲಿ ಹೊಸ ಅರಮನೆಯನ್ನು ಕಟ್ತೀನಿ ಅಂತ ಇದನ್ನು ಬಿಚ್ಕೊಂಡು ತೊಗೊಂಡೋದ್ರು. 1799ರಲ್ಲಿ 4ನೇ ಆಂಗ್ಲೋ ಮೈಸೂರಲ್ಲಿ ಟಿಪ್ಪು ಸುಲ್ತಾನರು ಹುತಾತ್ಮರಾದಾಗ 3ನೇ ಕೃಷ್ಣರಾಜ ಒಡೆಯರು ವಾಪಸ್ ಮೈಸೂರಿಗೆ ಬಂದರು. ಬಂದಾಗ ಅವ್ರು ಇರೋಕ್ಕೆ ಅರಮನೆನೇ ಇರಲಿಲ್ಲ. ಆಗ ಒಂದು ಶ್ರೀರಂಗಪಟ್ಟಣದಲ್ಲಿದ್ರಲ್ಲ, ಅಲ್ಲಿಂದ ಇಲ್ಲಿ ಬಂದಾಗ ಅರಮನೆ ಇರಲಿಲ್ಲ. 4 ವರ್ಷ ತಗೊಂಡು ಈಗಿನ ಕೋಟೆ ಮತ್ತು ಅರಮನೆಯನ್ನು ದಿವಾನ್ ಪೂರ್ಣಯ್ಯನವರು ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಸೇರಿ ಕಟ್ಟಿದ್ರು. ಅದನ್ನು ಅಂಬಾವಿಲಾಸ ಅರಮನೆ ಅಂತ ಮರದ ಅರಮನೆ ಕಟ್ಟಿದ್ರು. ಅದು 97 ವರ್ಷ ಬಂತು. 97ನೇ 1897ನಲ್ಲಿ ಬೆಂಕಿಗೆ ಆಹುತಿ ಆಯಿತು. ಆಗ ಹೊಸ ಅರಮನೆಯನ್ನು ಈಗ ನಾಲ್ವಡಿ ಪ್ರಭುಗಳು ಕಟ್ಟಕ್ಕೆ ಶುರು ಮಾಡಿ ಈಗ 1912ರಲ್ಲಿ ಅದನ್ನು ಮುಗಿಸೋರು. ಇದನ್ನು ಅಂಬಾವಿಲಾಸ ಅಂತಲೇ ಕರಿತೀವಿ ನಾವು. ಈಗ ಅರಮನೆಗೆ ಒಂದು 100 ವರ್ಷ ಆಯ್ತು ಕಟ್ಟಕ್ಕೆ. 1912ರಲ್ಲಿ ಮುಗೀತು. ಈಗ ಎಷ್ಟಾಯ್ತು ಲೆಕ್ಕ ಹಾಕೊಳ್ಳಿ. ಈಗ ಅದನ್ನು ಅರಮನೆ ಕಟ್ಟೋದಕ್ಕೆ ಹೊಸದು ಮತ್ತೆ ಅರಮನೆ ಕಟ್ಟೋದಕ್ಕೆ 1897ಇಂದ 1912 ಒಂದು 15 ವರ್ಷ ತಗೋತು. 15 ವರ್ಷ ದಿವಾನ್ ಪೂರ್ಣಯ್ಯವರೇ ಇದ್ರು. ಇಲ್ಲ 1813ನಲ್ಲೇ ಹೊರಟು ದಿವಾನ್ ಪೂರ್ಣಯ್ಯನವರು. ಆ ಅರಮನೆಯನ್ನು ಈಗಿನ ಅರಮನೆ ಇದೆಯಲ್ಲ, ಇದ್ರ ಹಿಂದಿನ ಅರಮನೆಯನ್ನು ಕಟ್ಟಿ ದಿವಾನ್ ಪೂರ್ಣಯ್ಯನವರು ತೀರೋದು. ಈ ಅರಮನೆ ಕಟ್ಟಿದಾಗ ಯಾರು ದಿವಾನ್? ಆವಾಗ ದಿವಾನ್ ಈಗ ಅರಮನೆ ಕಟ್ಟಿದಾಗ 1897ನಲ್ಲಿ ಶೇಷಾದ್ರಿಯರವರು ಇದ್ರು. ಆಮೇಲೆ ಶೇಷಾದ್ರಿಯರವರು ಬಂದರು. ಆಮೇಲೆ ಮಾಧುರಾಯರು ಬಂದರು, ಆನಂದ ರಾಯರು ಬಂದರು, ಸರ್ನಂಬಿಯವರು ಬಂದ್ಬಿಟ್ರು. ಇವರೆಲ್ಲರೂ ಇದ್ರು.